ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 28 ಹಾಗೂ 29ನೇ ಕಂತಿನ ಗೃಹಲಕ್ಷ್ಮಿ ಹಣವು ದಿನಾಂಕ 29/3/2026 ಸಂಜೆ 5ಗೆ ರಿಲೀಸ್ ಆಗಿದೆ. ನೀವು ಕೂಡ ವೀಕ್ಷಿಸಬಹುದು. ಫೇಸ್ಬುಕ್ನಲ್ಲಿ RDPR ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಅನ್ನೋ ಫೇಸ್ಬುಕ್ ಲಿಂಕಲ್ಲಿ ಸರ್ಕಾರ ಕೂಡ ವಿಡಿಯೋ ರಿಲೀಸ್ ಮಾಡಿದೆ. ಫೇಸ್ಬುಕ್ಕಲ್ಲಿ ನೀವು ಕೂಡ ಈ ಲಾಗಿನ್ ಮಾಡಿಕೊಂಡು ಚೆಕ್ ಮಾಡ್ಕೊಬೋದು. ಅದರ ಅಮೌಂಟ್ ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ DBT ಅನ್ನೋ ಆ್ಯಪನ್ನು ಓಪನ್ ಮಾಡಬೇಕು. ಪ್ಲೇಸ್ಟೋರ್ಗೆ ಹೋಗಿ DBT ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ನಿಮಗೆ. ಹಾಗೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ, ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ನ್ಯೂ ಯೂಸರ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಹಾಗೆ OTP ಬರುತ್ತೆ. OTPನ ಎಂಟ್ರಿ ಮಾಡಿ. ತದನಂತರ ಪಿನ್ ನಂಬರ್ ಕೇಳುತ್ತೆ. ಯಾವುದೇ 4 ಸಂಖ್ಯೆ ಪಿನ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಇಯರ್ ಕೂಡ ಎಂಟ್ರಿ ಮಾಡ್ಕೊಬೋದಾಗಿರ್ತದೆ. ಗ್ಯಾಪ್ನ ಇಟ್ಕೊಬೇಕು. ಹಾಗೆ ಅದು ಲಾಗಿನ್ ಆದ ನಂತರ ಈ ರೀತಿಯಾಗಿ ಕೇಳುತ್ತೆ. ಇಲ್ಲಿ ಆಧಾರ್ ನಂಬರ್ ಆಲ್ರೆಡಿ ಎಂಟ್ರಿ ಮಾಡಿರೋದ್ರಿಂದ ಬೆನಿಫಿಷರಿ ಅಂತ ಕೇಳುತ್ತೆ. ಈ ಆಧಾರ್ ಜಾಗದಲ್ಲಿ ಬೆನಿಫಿಷರಿ ಅಂತ ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಆಲ್ರೆಡಿ ಲಿಂಕ್ ಆಗಿರೋ ಕಾರಣ ನಿಮ್ಮ ಹೆಸರನ್ನ ತೋರಿಸುತ್ತೆ. ಆ ಹೆಸರನ್ನ ಕ್ಲಿಕ್ ಮಾಡಿ, ಈ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ, OTP ತಗೊಳ್ಳಿ, ಲಾಗಿನ್ ಆಗಿ. ಅವಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪೇಮೆಂಟ್ ಸ್ಟೇಟಸ್, ಯಾವ ಬ್ಯಾಂಕ್ ಅಕೌಂಟ್, ಎಷ್ಟು ಬ್ಯಾಂಕ್ ಅಕೌಂಟ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ, ಹಾಗೆ ನಿಮ್ಮ ಪ್ರೊಫೈಲ್, ಆಧಾರ್ ಕಾರ್ಡ್ನಲ್ಲಿರೋ ಡೀಟೇಲ್ಸು ಪೂರ್ತಿ ಫೆಚ್ ಆಗುತ್ತೆ. ಈ ಪೇಮೆಂಟ್ ಸ್ಟೇಟಸ್ ಮೇಲೆ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಯಾವತ್ತೂ ನಿಮಗೆ ಗೃಹಲಕ್ಷ್ಮಿ ಹಣ ಅಥವಾ ಇನ್ನಿತರೆ ಸರ್ಕಾರಿ ಯಾವುದೇ ಹಣವಾದರೂ ಅದರಲ್ಲಿ ನೀವು ಚೆಕ್ ಮಾಡ್ಕೊಬೋದಾಗಿರ್ತದೆ. ಗೃಹಲಕ್ಷ್ಮಿ ಹಣ ಆಲ್ರೆಡಿ ರಿಲೀಸ್ ಆಗಿದೆ 28 ಹಾಗೂ 29ನೇ ತಾರೀಕಿನಂದು. ಚೆಕ್ ಮಾಡ್ಕೊಬೋದು ಸಂಜೆ 5 ಗಂಟೆಗೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಇನ್ನೂ ಉತ್ತಮ ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.